ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಇವಾಗ ಬಂದು 7:30 7:45 ಆಗ್ತಾ ಬಂತು. ನಮ್ಮ ದಕ್ಷು ಇವಾಗ ಎದ್ದಿದ್ದಾನೆ. ಅದಕ್ಕೆ ಅವನಿಗೆ ಹಾಲು ಕಾಯಿಸ್ಕೊಟ್ಟು ಬಿಸ್ಕೆಟ್ ಕೊಟ್ಟು ಕೂರಿಸಿದ್ದೀನಿ. ಹಾಲು ಕುಡಿತಾ ಇದ್ದಾನೆ. ಇನ್ನು ಹಾಸಿಗೆಯನ್ನು ತೆಗ್ದಿಲ್ಲ, ಎಲ್ಲ ಇವಾಗ ತೆಗಿಬೇಕು. ಅವನು ಎದ್ದ ತಕ್ಷಣವೇ ನಾನು ಮೊದಲಿಗೆ ಬಾಯೆಲ್ಲ ತೊಳೆಸ್ಬಿಟ್ಟು ಹಾಲು ಕೊಡ್ತೀನಿ. ಅವನ ಮೇಲೆ ಒಂದು ಹಾಸಿಗೆ ತೆಗಿತೀನಿ. ಏಕೆಂತಂದರೆ ನಾವು ಎದ್ದೇಳೋದು ಬೇಗ ಎದ್ದೇಳ್ತೀವಿ, ಅವನು ಎದ್ದೇಳೋದು ಲೇಟ್ ಅಲ್ವಾ, ಹಾಗಾಗಿ. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಇವಾಗ ಹಾಸಿಗೆ ಎಲ್ಲ ತೆಗಿಬೇಕು. ಹಕ್ಕಿ ಮರಿಗಳು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ತಾ ಇದ್ದಾವೆ ಅಂತ. ಆಲ್ರೆಡಿ ಅವಕ್ಕೆ ಪುಕ್ಕ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಇನ್ನೊಂದು 2-3 ದಿನದಲ್ಲಿ ಅವು ಆರೋಗ್ಬಿಡ್ತವೆ, ಇರೋದಿಲ್ಲ. ನೆನ್ನೆ ಸುಮ್ಮನೆ ನೋಡೋದಕ್ಕೆ ಅಂತ ಬಂದಿದ್ದೆ, ಅಲ್ಲೇ ಒಂದು ಎದ್ದು ಆಚೆ ಬಂದಿತ್ತು. ಮತ್ತೆ ಅದನ್ನು ತೆಗೆದು ಗೂಡಿಗೆ ಬಿಟ್ಟೆ. ಸುಮ್ಮನೆ ಮ್ಯಾಕ್ ನಿಗಿಯತ್ತೆ. ಅಪಾಚಿ ಆಯ್ತು. ನನಗೆ ಕಾಣ್ತಿ ಈ ಕಡೆಯಿಂದ, ನಿನಗೆ ಕಾಣಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿರೋದು. ಬ್ಯಾಕ್ ಕ್ಯಾಮ್ರಾ ತಡಿ ತೆಗ್ದೆ. ಕೋಳಿ ನೋಡ್ಬಾ ಇಲ್ಲಿ. ಮೊಟ್ಟೆ ಇಕ್ಕಕ್ಕೆ ಮಿಷಿನ್ ಮೇಕೆಲ್ಲ ಹತ್ತಿ ಓಡಾಡ್ತಾ ಇದ್ದಾವೆ. ಹುಂಜಾನು ಬಂದವು ಜೊತೆಗೆ ಕರ್ಕೊಂಡು. ನೋಡಿ ಇಲ್ಲಿ ಹುಂಜ ಜಾಗ ತೋರಿಸ್ತಾ ಇದ್ದಾವೆ, ಇಲ್ಲಿ ಬರ್ರಿ, ಇಲ್ಲಿ ಮೊಟ್ಟೆ ಇಕ್ರಿ ಅಂತ. ಆಯ್ತು, ಬಿದ್ದೋಗ್ತಾ ಇದ್ದ ಈಗ ಮಂಚದ ಮೇಲಿಂದ. ರೆಡಿ ಆಗಲ್ಲ ಸ್ಕೂಲಿಗೆ? ಸ್ಕೂಲ್ ರೆಡಿ ಆಗಲ್ವಾ? ಟೈಮ್ ನೋಡು, ಎಷ್ಟಾಯಿತು? 8 ಗಂಟೆ. 8 ಗಂಟೆ. ಇನ್ನು ತಿಂಡಿ ಮಾಡಿಲ್ಲ. 8 ಗಂಟೆ ಆದರೂ 9 ಗಂಟೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಆಗಬೇಕು. ದಕ್ಷಿಣ ರೆಡಿ ಮಾಡಬೇಕು. ತಿಂಡಿ ಗೋಧಿ ದೋಸೆ ಮಾಡೋಣ ಅಂತ ಚಪಾತಿ ಹಿಟ್ಟು ತಗೊಂಡಿದ್ದೀನಿ, ಇನ್ನು ಕಲಸಿಡಬೇಕು. ನಾನು ಹೋಗೋದು. ಈಗೆಲ್ಲ ರೆಡಿ ಮಾಡ್ಕೊತೀಯಾ? ಏನೇನು ಮಾಡ್ಕೊತೀಯ? ಏನೇನು ರೆಡಿ ಮಾಡ್ಕೊತೀಯ? ಮತ್ತೆ ಮುಖ ತಕ್ಕಂಡು ಅಲ್ಲೊಜ್ಜಿ ತಿಂಡಿ ಮತ್ತೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತೀಯ? ಸರಿ, ಹೋಗೀಗ ಹಲ್ಲು ಜೋಗು. ಟೊಮೆಟೊ ಹುಳಿ ಮಾಡೋಣ ಗೋಧಿ ದೋಸೆಗೆ? ಟೊಮೆಟೊ ಹುಳಿ ಬೇಡ, ಮತ್ತೆ ಬೀಟ್ರೋಟ್ ಸಾಂಬಾರು ಮಾಡೋಣ. ಬಾ, ತಿಂಡಿ ತಿನ್ನು ಬಾ. ತಿಂಡಿ ರೆಡಿ. ಬಾ ಮಗ್ನೆ. ಕೂತ್ಕೊ, ತಿನ್ನು. ಕತೆ ಬೇಡ, ತಿಂಡಿ ತಿನ್ನು. ಟೈಮ್ ಆಯ್ತು, 9 ಗಂಟೆ. ಟೈಮ್ ಆಯ್ತು. ಮೇಕತ್ತು ಕುತ್ಕೊ. ತಿನ್ನು ಮಗ್ನೆ. ಹಿಂಗೆ ಕವರ್ ಹುಡುಕೊಡ್ತೀನಿ, ಕುತ್ಕೊಂತೀನಿ. ಬೀಟ್ರೋಟ್ ಸಾಂಬಾರು ಹೆಂಗೆ ಮಾಡೋಕ್ಕಾಗುತ್ತವ ಗೋಧಿ ದೋಸೆಗೆ? ಕಾಳೆಲ್ಲ ಹಾಕಿ ಕಾಳು ಎಲ್ಲ ಹಾಕಿ
ಅದು ಅನ್ನ ಸಾಂಬಾರಿಗೆ ಮಾಡೋದು. ಗೋಧಿ ದೋಸೆಗೆ ಯಾರಾದರೂ ಮಾಡ್ತಾರಾ ಬೀಟ್ರೂಟ್ ಸಾಂಬಾರು? ಮಾಡ್ತಾರಾ? ಗೋಧಿ ದೋಸೆಗೆ ಚಟ್ನಿ, ಈ ಥರ ಗೊಜ್ಜು, ಪಲ್ಯ ಈ ಥರ ಮಾಡೋದು. ಚಟ್ನಿ ಮಾಡೋ ಕರೆಂಟ್ ಇಲ್ವಲ್ಲ? ಆಗ್ಬೋದು, ಪರವಾಗಿಲ್ಲ. ಬಾ, ಅದು ಹಾಕ್ಕೊಡ್ತೀನಿ, ಬಾ ಕುತ್ಕೊಂತಿರು, ಬಾ. ಕಾಯೆಲ್ಲ ತುರ್ಕೊಡ್ತೀನಿ, ಕುತ್ಕೊಂಡು ರುಬ್ಬು ಬಾ ಒಳ್ಕಲ್ಲಲ್ಲಿ. ಒಳ್ಕೊಳ್ಳೋದು ರುಬ್ಬೇಕಂತ ನೋಡಿ ಫ್ರೆಂಡ್ಸ್, ಎಷ್ಟು ಕೆಲಸ ಹೇಳ್ತಾನೆ ನನಗೆ. ಏನೋ ಒಳ್ಕೊಳ್ಳೋದು ರುಬ್ಬೇಕಾ? ತಿನ್ನವ, ನಾಳೆ ಮಾಡ್ಕೊಡ್ತೀನಿ. ಆರುತ್ತೆ, ತಣ್ಣಗಾಗುತ್ತೆ. ನಾನು ದಕ್ಷಿಣ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಬರೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಎಲೆಕ್ಟ್ರಿಷಿಯನ್ಸ್ನ ಕರ್ಕೊಂಬಂದಿದ್ರು. ಯಾಕೆ ಬಂದಿದ್ದಾರೆ ಅಂತಂದರೆ ಮನೆಯಲ್ಲಿ UPS ತೊಗೊಬಂದಿದ್ರು, ಅದನ್ನು ಹಾಕಬೇಕಿತ್ತು. ಹಾಗಾಗಿ ಎಲೆಕ್ಟ್ರಿಷಿಯನ್ಸ್ ಬಂದಿದ್ದರು. ಅವರು ನಾನು ಬರೋ ಅಷ್ಟೊತ್ತಿಗಾಗಲೇ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವಾಗ ಟೈಮ್ ಬಂದು 12:30 ಆಯಿತು. ಅವರು ಇಲ್ಲಿ ಹೊರಗಡೆ ಅಂದರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದಾರೆ. ಮನೆಯೆಲ್ಲ ಫುಲ್ಲು ಹರಡ್ಕೊಂಡೈತೆ. ಈ ಕಡೆನೂ ಹಾಗೆ ಲೈಟಿಂಗ್ಸ್ ಇರಲಿಲ್ವಲ್ಲ, ಅಲ್ಲಿಯೂ ಕೂಡ ಮಾಡಿಸೋಣ ಅಂತ ಈ ಕಡೆನೂ ಮಾಡಿಸ್ತಾ ಇದ್ದೀವಿ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಬರೀ UPS ಫಿಟ್ ಮಾಡೋದು ಇದ್ದರೆ ಬೇಗ ಮುಗಿಯೋದು. ಹಾಗೆಯೇ ಇವಾಗ ಅವ್ರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಅನ್ನ ಮಾಡಿದ್ದೀನಿ. ಹಾಗೆ ತರಕಾರಿ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. UPS ಕನೆಕ್ಟ್ ಮಾಡಿದ್ದಾಯಿತು. ಈಗ ಫ್ರಿಡ್ಜ್ಗೆ ಸಪ್ರೇಟಾಗಿ ಮಾಡ್ತಾಯಿದ್ದಾರೆ. ಫ್ರಿಡ್ಜ್ಗೆ UPS ಕನೆಕ್ಷನ್ ಕೊಡೋದಿಲ್ಲಂತೆ. ಏಕೆಂತಂದರೆ ಫುಲ್ ಬ್ಯಾಟ್ರಿ ಡೌನ್ ಆಗುತ್ತೆ UPSದು ಅಂತ. ಫ್ರಿಡ್ಜಿಂದು ಸಪ್ರೇಟಾಗಿ ಅದನ್ನು ಮಾಡ್ತಾಯಿದ್ದಾರೆ. ಇವಾಗ ಮನೆಯೆಲ್ಲ ನೋಡಿ ಫ್ರೆಂಡ್ಸ್, ನನಗೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಸುಮಾರು 1 ಗಂಟೆ ಟೈಮ್ ಬೇಕು ಅಂತ ಅನಿಸುತ್ತೆ. ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಸಂಜೆ 5:30 ಆಯಿತು. ಆಮೇಲೆ ನಾನು ಮನೆಯೆಲ್ಲ ಕಸ ಗುಡಿಸಿ, ನೆಲ ಒರೆಸಿ, ಹಾಲು ಕರೆದು, ಕಾಫಿ ಮಾಡಿ ದಕ್ಷಿಣ್ಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಹಾಗೆಯೇ ಅವನ್ನ ಯಾವ ಸ್ಕೂಲಿಗೆ ಹಾಕಿದ್ದೀನಿ ಅಂತಂದರೆ, ನಮ್ಮೂರ ಪಕ್ಕ ಕುರುಬರಳ್ಳಿ ಅಂತ ಒಂದು ಸ್ಕೂಲ್ ಇದೆ. ಅಲ್ಲಿ ಶಾಲೆಯಲ್ಲಿ ಎಜುಕೇಷನ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಚಿಕ್ಕ ಸ್ಕೂಲು, ಅಂದರೆ ಪರವಾಗಿಲ್ಲ. ಅವನು ಅಂಗನವಾಡಿಗೆ ಹೋಗ್ತಾ ಇದ್ದಿದ್ದಕ್ಕಿಂತ ಈ ಸ್ಕೂಲಿಗೆ ಕಳಿಸಿದ್ಮೇಲೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ. ಆದಮೇಲೆ 5 FIVE 4 ಬರುತ್ತೆ. ಬಡ್ಡಿ ಬರೀಬೇಕು ಮಗನ, ಎಷ್ಟು ದೂರ ಬರೀತಾರಾ? ಇವು ಪಕ್ಕನೇ ಬರೀಬೇಕು. ಅಳಿಸು. ಇದೆ.